ಮಕ್ಕಳು ಕೇಳುವುದನ್ನು ಮಾತ್ರ ಅಲ್ಲ, ನೋಡುವುದರಿಂದ ಕಲಿಯುತ್ತಾರೆ ಎಂಬ ಮಾತನ್ನು ನಾನು ಕೇಳಿದ್ದೀನಿ. ವೆನ್ ಹೋಮ್ ಈಸ್ ಅ ವಾರ್ ಝೋನ್, ಹೌ ಕ್ಯಾನ್ ಅ ಸ್ಟೂಡೆಂಟ್ ಸ್ಟಿಲ್ ಫೈಂಡ್ ಪೀಸ್ ಅನ್ನೋ ಒಂದು ಮಾತಿದೆ. ತಪ್ಪುಗಳಾಗೋದು ಸಹಜ, ಯಾಕೆಂದರೆ ನಾವೆಲ್ಲರೂ ಹ್ಯೂಮನ್ ಬೀಯಿಂಗ್ಸ್, ಮನುಷ್ಯರು. ನಮ್ಮಿಂದ ಆಗದೆ ಬೇರೆ ಇನ್ಯಾರಿಂದನೂ ಆಗೋಕ್ಕೆ ಸಾಧ್ಯ ಇಲ್ಲ. ಬಟ್ ತಪ್ಪನ್ನು ತಿದ್ಕೊಳ್ಳೋಕ್ಕಾಗತ್ತಾ? ತಪ್ಪನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತಾ? ತಪ್ಪನ್ನು ವಿಶ್ಲೇಷಣೆ ಮಾಡೋಕ್ಕಾಗತ್ತಾ? ಇದನ್ನು ನಾವು ಮಾಡ್ಕೊಂಡು ದಿನ ಖಂಡಿತ ಸೊಲ್ಯೂಷನ್ ಸಿಕ್ಕಾಗತ್ತೆ. ನಮಸ್ಕಾರ ಡಾಕ್ಟರ್ ಮಂಜುನಾಥ್ ಅವರೇ, ನೀವಿಲ್ಲಿರುವುದು ನನಗೆ ತುಂಬ ಸಂತೋಷಕರವಾಗಿದೆ. ಮಕ್ಕಳು ಕೇಳುವುದನ್ನು ಮಾತ್ರ ಅಲ್ಲ, ನೋಡುವುದರಿಂದ ಕಲಿಯುತ್ತಾರೆ ಎಂಬ ಮಾತನ್ನು ನಾನು ಕೇಳಿದ್ದೀನಿ. ಈ ವಿಷಯವನ್ನು ನಾವು ನೋಡಿದಾಗ ಮಕ್ಕಳು ಮನೆಯಲ್ಲಿ ಇರುವ ವಾತಾವರಣನ ಮಾತ್ರ ನೋಡಿ ಬೆಳೆಯದೆ, ಅಂದರೆ ಉದಾಹರಣೆಯಾಗಿ ನನ್ನ ಅನಿಸಿಕೆ ಏನಂದರೆ, ಕುಟುಂಬದಲ್ಲಿ ಏನಾದರೂ ಒಂದು ಅಸಮಾಧಾನ ಆಗಿರಲಿ, ತಂದೆ ಕುಡುಕ ಆಗಿರಲಿ, ಇಲ್ಲ ತಾಯಿ ಬೇರೆ ಏನಾದರೂ ತಪ್ಪು ಕೆಲಸ ಮಾಡುವ ಸಮಯದಲ್ಲಿ ಮಕ್ಕಳು ಅದನ್ನು ನೋಡಿ ಅವರ ಮನಸ್ಥಿತಿ ಕೂಡ ಬದಲಾವಣೆ ಆಗಿರುತ್ತದೆ. ಅಂದರೆ ಕುಟುಂಬದಲ್ಲಿ ಅಸಮಾಧಾನ ಇದ್ದರೆ ಮಕ್ಕಳಲ್ಲಿ ಕೂಡ ಆ ಒಂದು ಕೋಪ, ಆ ಒಂದು ದ್ವೇಷ, ಇದು ಆಟೋಮೆಟಿಕ್ಕಾಗಿ ನೋಡ್ತಿರುವ ವಾತಾವರಣದಿಂದನೇ ಮಕ್ಕಳಲ್ಲಿ ಬಂದ್ಬಿಡುತ್ತೆ. ಇದನ್ನು ನಾವು ಹೇಗೆ ಖಂಡಿಸಬೇಕು ಪೋಷಕರಿಗೆ? ಅಂದರೆ ಮಕ್ಕಳು ಆ ರೀತಿ ಇರ್ದಂಗೆ ಪೋಷಕರು ಯಾವ ರೀತಿಯಾಗಿ ನಡ್ಕೊಳ್ಬೇಕು ಅನ್ನೋದು ನನ್ನ ಒಂದು ಪ್ರಶ್ನೆಯಾಗಿದೆ. ಇಂತಹ ಒಂದು ಸಂದರ್ಭದಲ್ಲಿ ಇಂಗ್ಲೀಷಲ್ಲಿ ಒಂದು ಮಾತಿದೆ, ವೆನ್ ಹೋಮ್ ಈಸ್ ಅ ವಾರ್ ಝೋನ್, ಹೌ ಕ್ಯಾನ್ ಅ ಸ್ಟೂಡೆಂಟ್ ಸ್ಟಿಲ್ ಫೈಂಡ್ ಪೀಸ್ ಅನ್ನೋ ಒಂದು ಮಾತಿದೆ. ಸೊ ಈ ಒಂದು ಮನೆಯಲ್ಲೇ ಅಸಮಾಧಾನವಾಗಿ ಇದ್ದಾಗ ಒಂದು ಕುಟುಂಬದಲ್ಲಿ ಅಲ್ಲಿರುವ ಮಕ್ಕಳ ಪರಿಸ್ಥಿತಿ ಏನು? ಒಂದು $1 ಮಿಲಿಯನ್ ಪ್ರಶ್ನೆ ಇದೆ ಇವತ್ತು ನೀವು ಕೇಳಿರ್ತಕ್ಕಂಥದ್ದು. ಪ್ರಾಬಬಲಿ ಜಗತ್ತಿನಲ್ಲಿ ಎಲ್ಲ ಮೂಲೆಯಲ್ಲೂ ಈ ಪ್ರಶ್ನೆ ಇದೆ. ಹೌದು. ಏಕೆಂದರೆ ಮನೆ ಒಂದು ಪ್ರಶಾಂತವಾದಂಥ ಜಾಗ. ಈಗ ಹೋಮ್ ಅನ್ನೋವಂಥ ಒಂದು ವರ್ಡ್ ಇದೆ ಇಂಗ್ಲೀಷ್ನಲ್ಲಿ. ಅದರ ಎಟಿಮಾಲಜಿ ತೆಗೆದು ನೋಡಿದ್ರೆ ನೀನು ಯಾವ ಮನೆಯಲ್ಲಿ ಒಂದು ಪ್ರಶಾಂತವಾದ ವಾತಾವರಣ ಇರುತ್ತೆ, ಯಾವ ಮನೆಯಲ್ಲಿ ಸಂತೋಷಕ್ಕೆ ಮಾತ್ರ ಅವಕಾಶ ಇದೆ, ಯಾವ ಮನೆಯಲ್ಲಿ ಯಾವ ಕಷ್ಟ ಯಾವ ನೋವಿಗೂ ಉತ್ತರ ಇದೆ, ಅದನ್ನು HOME ಅಂತ ಡಿಫೈನ್ ಮಾಡಿರೋದು. ಆದರೆ ನಾವೇನು ಮಾಡ್ಕೋತಾ ಇದ್ದೀವಿ ಅಂದರೆ, ನಾವೊಂದು ರ್ಯಾಟ್ ರೇಸಲ್ಲಿದ್ದೀವಿ. ಈಗ ಗಂಡ ಹೆಂಡತಿ ಇಬ್ಬರು ದುಡಿದಿರ ಇದ್ದರೆ ಇವತ್ತು ಜೀವನ ನಡೆಯಲ್ಲ. ನಾನು ಎಲ್ಲ ಕಡೆ ಹೇಳೋದು, ನಾವು ಜಾಯಿಂಟ್ ಫ್ಯಾಮ್ಲಿಯಲ್ಲಿದ್ದವರು ನ್ಯೂಕ್ಲಿಯರ್ ಫ್ಯಾಮ್ಲಿಗೆ ಬಂದದ್ದೇ ಒಂದು ದೊಡ್ಡ ತಪ್ಪು ನಮ್ಮ ಜೀವನದಲ್ಲಿ. ಎರಡನೇದು, ಗಂಡ ಹೆಂಡತಿ ಇಬ್ಬರೂ ಕೂಡ ಅಪ್ಪ ಅಮ್ಮ ಆದ್ರಾಗಲಿ ಆ ಇಂಗ್ಲೀಷ್ನ ವರ್ಡ್ ಆಫ್ ರಿಯಲ್ ಪೇರೆಂಟ್ ಅಂತ, ಅದು ತುಂಬ ದೊಡ್ಡ ವರ್ಡ್ ಅದು, ಪೇರೆಂಟ್ ಮತ್ತು ಪೇರೆಂಟಿಂಗ್ ಅಂತಂತ. ಒಬ್ಬ ತಂದೆ ತಾಯಿ ಒಂದು ಹೇಗೆ ಪೇರೆಂಟಿಂಗ್ ನಡೆಸಬೇಕು ಅನ್ನೋದು ವಿಸ್ತೃತವಾದಂಥ ಇದು. ಅದು ಎರಡೂ ನಮಗೆ ಕ್ವಾಲಿಫಿಕೇಷನ್ ಸಿಕ್ಕಲಿಲ್ಲ. ಬಯೋಲಾಜಿಕಲಿ ಅಪ್ಪ ಅಮ್ಮ ಆದ್ವಿ ನಾವು, ಒಂದು ಮಗುಗೆ ಜನನ ಕೊಟ್ವಿ, ಅದು ಮಗು ಹುಟ್ಟಿತು, ಬದುಕೊಂಡು ಹೋಗ್ತಾ ಇದೆ. ಆದರೆ ನಾವು ಅಪ್ಪ ಅಮ್ಮ ಆದ್ವಾ? ಆ ಪ್ರಶ್ನೆಗೆ ಉತ್ತರ ಇಲ್ಲ. ನೀವು ಕೇಳ್ತಾ ಇರೋ ಪ್ರಶ್ನೆ ನಿಜವಾದಂಥ ಯಾಕಿದು ಕ್ಲಿಷ್ಟಕರವಾಗಿದೆ ಅಂತಂದರೆ, ಸಮಸ್ಯೆಯನ್ನು ಪರಿಹರಿಸೋದಕ್ಕಿಂತ ಸಮಸ್ಯೆಯನ್ನು ಉಲ್ಬಣ ಮಾಡೋಂಥ ನೇಚರ್ ಜಾಸ್ತಿ. ಹೌದು. ಇದು ಕಣ್ಮುಂದೆ ಮಗು ನೋಡ್ತಾನೇ ಹೋಗುವಾಗ ಏನಾಗುತ್ತೆ, ನೀವು ಹೇಳಿದಂಥ ಇಂಗ್ಲೀಷು ವರ್ಡು ಸ್ಟೇಟ್ಮೆಂಟು ಬಹಳ ವಾರ್ ಝೋನ್ ಆಗಿ ಉಳ್ಕೊಂಬಿಡತ್ತೆ. ಹೌದು. ಮೊದಲೆಲ್ಲ ಏನು ಹೇಳೋರು, ಗಂಡ ಹೆಂಡರ ಜಗಳ ಉಂಡು ಮಲಗೋವರೆಗೂ ಅಂತಂತ. ಅಟ್ಲೀಸ್ಟ್ ಆ ಬೆಡ್ರೂಮ್ಗೆ ಹೋಗುವಾಗ ಎಂಡ್ ಆಗಬೇಕಿತ್ತದು ಅಂತ. ಈಗ ಅದಲ್ಲ, ಅದು ದಿನಗಟ್ಟಲೆ ಮುಂದುವರಿಯುತ್ತೆ, ಕೋರ್ಟ್ವರೆಗೂ ಹೋಗುತ್ತೆ, ಯಾವ್ಯಾವುದೋ ದಿಕ್ಕು ತೊಗೊಂಡು ಬಿಡುತ್ತೆ. ಇದನ್ನು ಮನೆಯಲ್ಲಿರ್ತಕ್ಕಂಥ ಒಂದು ಬೆಳೀತಾ ಇರೋ ಮಗು ಕಣ್ಣಲ್ಲಿ ನೋಡುವಾಗ ಏನಾಗುತ್ತೆ, ತನ್ನಲ್ಲೂ ಆ ಪ್ರಚೋದನೆ ಬರ್ತಾ ಬರುತ್ತೆ. ತಪ್ಪುಗಳಾಗೋದು ಸಹಜ, ಯಾಕೆಂದರೆ ನಾವೆಲ್ಲರೂ ಹ್ಯೂಮನ್ ಬೀಯಿಂಗ್ಸ್, ಮನುಷ್ಯರು. ನಮ್ಮಿಂದ ಆಗದೆ ಬೇರೆ ಇನ್ಯಾರಿಂದನೂ ಆಗೋಕ್ಕೆ ಸಾಧ್ಯ ಇಲ್ಲ. ಬಟ್ ತಪ್ಪನ್ನು ತಿದ್ಕೊಳ್ಳೋಕ್ಕಾಗತ್ತಾ? ತಪ್ಪನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತಾ? ತಪ್ಪನ್ನು ವಿಶ್ಲೇಷಣೆ ಮಾಡೋಕ್ಕಾಗತ್ತಾ? ಇದನ್ನು ನಾವು ಮಾಡ್ಕೊಂಡು ದಿನ ಖಂಡಿತ ಸೊಲ್ಯೂಷನ್ ಸಿಕ್ಕಾಗತ್ತೆ. ನಾನೊಂದು ಮಿಸ್ಟೇಕ್ ಆಗಿದೆ ಅನ್ಕೋ ನನ್ನಿಂದ, ಹೆಂಡತಿಯ ಮುಂದೆ ಹೋಗಿ ಹೇಳಿ ಸಾರಿ ಅಂತ ಹೇಳಿದ ತಕ್ಷಣಕ್ಕೆ ನಾನೇನು ಕಡಿಮೆ ಆಗಿಬಿಡಲ್ಲ. ಆ ಸಾರಿ ನಾನು ಹೇಳುವ ಪದ ನನ್ನ ಮಗು ನೋಡಿದ್ರೆ, ಮಗು ಕಲಿಯ ತಪ್ಪು ಮಾಡಿದ ಕೂಡಲೇ ಸಾರಿ ಅನ್ನೋದು ಹೇಳಬೇಕು ಅಂತ.
ಹೇಳ್ಕೊಟ್ರೆ ಬರಲ್ಲ ಅದು ಎಟಿಕೇಟ್ ಅಲ್ಲ, ಸಾರಿ ಹೇಳೋದು, ಅದು ಭಾವನಾತ್ಮಕವಾದಂಥ ಸಂಬಂಧ. ಅದು ಆಗ ನಮ್ಮ ಮಧ್ಯೆ ಇರ್ತಕ್ಕಂಥ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತೆ. ಮನೇಲಿರುವ ಮಕ್ಕಳು ಯಾರೇ ಆಗಲಿ, ಅದು ಗಂಡು ಮಗು ಆಗಿರಲಿ ಹೆಣ್ಮಗು ಆಗಿರಲಿ, ಗಂಡು ಮಕ್ಕಳಿಗೆ ತುಂಬ ಕೋಪ ಬಂದುಬಿಡುತ್ತೆ. ಹೆಣ್ಮಕ್ಳು ಡಿಫೆಂಡ್ ಮಾಡೋಕ್ಕಾಗೋದಿಲ್ಲ ಅಂತ ಒಂದು ಸಮಯದಲ್ಲಿ. ಗಂಡು ಮಕ್ಕಳಿಗೆ ಏನಾದರೂ ಹೇಳಿದರೆ, ಉದಾಹರಣೆ ನನ್ನ ಜೀವನದಲ್ಲಿ ನಾನು ತುಂಬ ಗಂಡು ಮಕ್ಕಳನ್ನ ನಾನು ನೋಡಿದ್ದೀನಿ. ಅದು ಚಿಕ್ಕವರಾಗಿದ್ದು ಟೀನೇಜಲ್ಲಿ ಇರೋರು, ಅವ್ರು ಯಾವ ರೀತಿ ಪ್ರತಿಸ್ಪಂದಿಸ್ತಾರೆ ಅಂದರೆ, ಅವ್ರ ಕೋಪ ತೋರಿಸ್ತೀವಿ, ಯಾಕೆ ಕೋಪ ತೋರಿಸ್ತಿದ್ಯಾ, ಯಾಕೆ ಈ ಥರ ಮಾಡ್ತಿದ್ಯಾ ಅಂತ ಹೇಳಿದ್ರೆ, ನಾನು ಕೋಪ ತೋರಿಸ್ತಿದ್ದೀನಾ, ನಾನು ಈ ಥರ ಅಂದರೆ ಅವ್ರಿಗೆ ಅದೊಂದು ತಪ್ಪಂತ ಗೊತ್ತಾಗ್ತಿಲ್ಲ. ಅದು ಅವ್ರಿಗೆ ತಪ್ಪಂತ ಗೊತ್ತಿಲ್ಲ. ಯಾಕಂದರೆ ತಂದೆ ತಾಯಿಗಳು ಅದೇ ರೀತಿಯಾಗಿ ನಡ್ಕೊಳ್ಳೋದ್ರಿಂದ ಅದು ತಪ್ಪು ಅಂತ ಅವ್ರಿಗೆ, ಅದು ಒಂದು ಕ್ಯಾಶುವಲ್ ವರ್ಡ್ ಅಂತ. ಮತ್ತು ಇನ್ನೊಂದು ಏನಂದರೆ, ನಾನು ಒಬ್ಬರ ಮನೇಲಿ ಇದ್ದೆ. ಅವ್ರ ಮನೇಲಿ ತುಂಬ ಕೆಟ್ಟ ಮಾತನ್ನು ಬಳಸ್ತಿದ್ರು. ಅಂದರೆ ಒಂದು ಚೆನ್ನಾಗಿ ಮಾತಾಡುವ ಒಂದು ಭಾಷೆ ಅಂತಲೇ ಅವ್ರು ಬಳಸ್ತಾಯಿದ್ರು. ಇಂತಹ ಒಂದು ಸಮಯದಲ್ಲಿ ನಾನೇನು ಮಾಡ್ಕೊಂಡ್ಬಿಟ್ಟಿದ್ದೀನಿ, ಅದು ನಾರ್ಮಲ್ ಮಾತಾಡೋ ಆಡು ಭಾಷೆ ಅಂತ ಹೇಳಿಬಿಟ್ಟು ನಾನು ಆ ಪದವನ್ನು ಬಳಸ್ಬಿಟ್ಟಿದ್ದೀನಿ. ನಮ್ಮ ತಂದೆ ಗಾಡಿ ನಿಲ್ಲಿಸ್ಬಿಟ್ಟು ತೆಗೆದು ಬಿಟ್ಟರು ನನಗೆ, ಏನು ಮಾತಾಡ್ತಿದ್ದೀಯಾ ನೀನು ಅಂತ. ಅಂದರೆ ಅದು ನಮಗೆ ತಪ್ಪಂತ ನನಗೆ ಗೊತ್ತಿರಲಿಲ್ಲ. ಪೋಷಕರಾಗಿ ಅವರು ಯಾವ ರೀತಿ ಅವ್ರು ನಡ್ಕೊಂಡ್ರು ಅವ್ರ ಮನೇಲಿ, ನಮ್ಮ ಮನೇಲಿ ಅಂತಲೇ ಅಲ್ಲ, ಬೇರೆಯವ್ರ ಮನೇಲಿ ಇದ್ದಾಗ ಅವರು ನಮಗೆ ಪೋಷಕರೇ. ಅವ್ರು ಯಾವ ರೀತಿ ನಡ್ಕೊಂಡ್ರು ಅಂತ ತುಂಬ ಪ್ರಾಮುಖ್ಯವಾದದ್ದು. ಇಲ್ಲಿ ನೀವು ಇಂತಹ ಒಂದು ಸರಿ ತಪ್ಪುಗಳನ್ನು ಮಕ್ಕಳಿಗೆ ನಾವು ಹೇಗೆ ತೋರಿಸ್ಬೇಕಂತ ಪೋಷಕರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ನೋಡಿ, ಒಂದು ನೀವು ಹೇಳಿದಂಥ ಒಂದು ಪದ ನಂಗೆ ಮನಸ್ಸಿಗೆ ತುಂಬ ಮುಟ್ಟಿತು. ನೀವು ಕಲಿತಂಥ ಒಂದು ಇದನ್ನು ನಿಮ್ಮ ತಂದೆ ಕರೆಕ್ಟ್ ಮಾಡಿದ ರೀತಿ ಅವರನ್ನು ನಾನು ಇಲ್ಲಿ ಕೊಂಡಾಡಬೇಕು ಅಂತ ಅನಿಸುತ್ತೆ. ತಂದೆ ಬರೀ ತಂದೆಯಾಗಿದ್ದರೆ ಸಾಕಾಗಲ್ಲ, ಒಬ್ಬ ಶಿಕ್ಷಕನಾಗಬೇಕಾಗತ್ತೆ, ಪೋಷಕನಾಗಬೇಕಾಗತ್ತೆ, ಒಬ್ಬ ಮೆಂಟರ್ ಆಗಬೇಕಾಗತ್ತೆ, ಆದರ್ಶ ಒಂದು ಹಾದಿಯನ್ನು ತೋರಿಸುವ ಒಬ್ಬ ವ್ಯಕ್ತಿ ಆಗಬೇಕಾಗತ್ತೆ. ಒಂದು ಕಡೆ ಬರುವ ಪ್ರಶ್ನೆ ಏನು, ನಾವಿದನ್ನು ಹೇಗೆ ಬೆಳೆಸ್ಕೊಂಡು ಬಂದ್ವಿ ಅಂತಂತ. ನೋಡಿ, ನಾನು ನಿಮ್ಗೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಈ ಪಂಚತಂತ್ರದಲ್ಲಿ ಒಂದು ಕತೆ ಬರುತ್ತೆ. 2 ಗಿಣಿಗಳನ್ನು ಸಾಕ್ತಾ ಇರ್ತಕ್ಕಂಥದ್ದನ್ನು ಒಬ್ಬ ಕಟುಕ ಒಂದು ಗಿಣಿ ತೊಗೊಂಡು ಹೋಗ್ತಾನಂತೆ, ಒಬ್ಬ ಸಾಧು ಒಂದು ಗಿಣಿಯನ್ನು ತೊಗೊಂಡು ಹೋಗ್ತಾನಂತೆ. ಅದು ಎಷ್ಟೋ ಸಮಯದ ನಂತರ ಆ 2 ಗಿಣಿಗಳು ಮೀಟ್ ಆದಾಗ ಕಟುಕನ ಜೊತೆಯಲ್ಲಿದ್ದಂಥ ಗಿಣಿ ಕಟುಕನ ಮನೆಯಲ್ಲಿ ಏನು ಮಾತುಗಳಿತ್ತೋ ಅದೆಲ್ಲ ಪ್ರಾಕ್ಟೀಸ್ ಮಾಡಿತ್ತು. ಸಾಧು ಜೊತೆಯಲ್ಲಿದ್ದಂಥ ಗಿಣಿ ಸಾಧುವಿನ ಮಾತುಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಿತ್ತಂತೆ. ಅವರಿಬ್ಬರು ಒಟ್ಟಾದಾಗ ಆ ಸಂಭಾಷಣೆ, ಇದು ಕಡಿ ಬಡಿ ಅನ್ನುವಂಥ ಪದ ಇದು ಯೂಸ್ ಮಾಡ್ತಾಯಿದ್ರೆ, ಅದು ಬಾ ಕೂತ್ಕೋ ಮಾತಾಡು ಕೇಳು ಏನಾಗಬೇಕು ಈ ವಿಚಾರ ಅದು ಮಾತಾಡ್ತಾಯಿದ್ದೆ. ಯಾಕೆ ಈ ಒಂದು ಕತೆ ನಾನು ಇದನ್ನು ಮುಂದುವರಿಸಲ್ಲ, ಇದು ಕಥೆಯನ್ನು ನನಗಿಷ್ಟೇ ಯಾಕೆ ಬೇಕಾಯಿತು ಅಂದರೆ, ಇವೆಲ್ಲ ನಾವು ಹ್ಯಾಬಿಚುಯೇಟ್ ಮಾಡಿಕೊಳ್ಳುವಂಥದ್ದು. ನೀವಿರುವಂಥ ಪರಿಸರದಲ್ಲಿ ಒಂದು ಹೆಲ್ದಿ ಅಟ್ಮಾಸ್ಫಿಯರ್ ಇದ್ದರೆ ಆಟೋಮ್ಯಾಟಿಕಲಿ ನೀವು ಕೂಡ ಅಂಥದ್ದೇ ಒಂದು ಪರಿಸರಕ್ಕೆ ಹೋಗ್ತೀರ. ನೀವು ಇರ್ತಕ್ಕಂಥ ಪರಿಸರದಲ್ಲಿ ಒಂದು ಕೆಟ್ಟ ವಾತಾವರಣ ಸೃಷ್ಟಿಯಾಗಿದ್ದರೆ ಅದೇ ನಿಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಆಗುತ್ತೆ. ಈ ಇನ್ಫ್ಲೂಯೆನ್ಸು ನಿಮ್ಮನ್ನು ಯಾವ ದಾರಿಗೂ ಪ್ರಚೋದನೆ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಸೊ ಹಾಗಾಗಿ ಮನೆ ಮತ್ತು ಮನೆತನ ಅನ್ನೋದು ಯಾಕೆ ಮುಖ್ಯ ಆಗುತ್ತೆ ಅಂದರೆ, ಒಳ್ಳೆಯ ವಿಚಾರಧಾರೆ ಇರಬೇಕು ಅನ್ನೋದಕ್ಕೋಸ್ಕರ. ಮತ್ತು ಹೆತ್ತವರು ಬಹಳ ಕೇರ್ಫುಲ್ ಆಗಿರಬೇಕು. ನಮ್ಮನ್ನು ನೋಡಿ ನಮ್ಮ ಮಗು ಬೆಳೀತಾ ಇರೋದ್ರಿಂದ ನಾನು ಏನನ್ನು ಮಾಡಿದ್ರೆ ಸರಿಯಾಗತ್ತೆ ಅಂತ. ನಾನು ಮಾಡುವಂಥ ತಪ್ಪು ದಾರಿಗಳೇ ಇದ್ದು ನನ್ನ ಮಗು ಸರಿಯಾಗಿರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ. ಒಂದು ತಾಯಿ ಒಂದು ಕತೆ ನೀವು ಕೇಳಿದ್ದೀರ. ಅವನು ಜೈಲಿಗೆ, ಅವನನ್ನು ಏನೋ ಒಂದು ದೊಡ್ಡ ಕಳ್ಳನಾಗಿ ಕದ್ದು ಅವನು ಜೈಲಿಗೆ ಹೋಗ್ತಾರೆ, ಅವನನ್ನು ಹಾಕ್ತಾರೆ. ಚಿಕ್ಕ ವಯಸ್ಸಿನಿಂದ ಅವನ ಮನೆಯಲ್ಲಿ ದಿನ ಸ್ಕೂಲಿಂದ ಬರುವಾಗ ಅಮ್ಮ ನಾನು ಅವನ ಬಾಕ್ಸಿಂದ ಇದು ಎತ್ಕೊಂಡು ಬಂದೆ, ಇದನ್ನು ಅಮ್ಮ ಖುಷಿ ಪಡ್ತಾ ಇತ್ತು. ಇದೆಲ್ಲ ಕತೆಗಳು ನಾವು ಯಾಕೆ ಕೇಳಿದ್ದೀವಿ ಅಂದರೆ, ನೀವು ಕೇಳಿರೋ ಪ್ರಶ್ನೆಯ ಉತ್ತರ ಇದರಲ್ಲಿದೆ ನೋಡಿ. ಮನೆ ಅನ್ನುವಂಥದ್ದು ಬರೀ ನಮಗೆ ಭೌತಿಕವಾದಂಥ ಬದಲಾವಣೆಗಳನ್ನು ಮಾಡಿಕೊಡುವಂಥ ಜಾಗ ಅಲ್ಲ, ಮಾನಸಿಕವಾಗಲೂ ಕೂಡ ನಮ್ಮನ್ನು ಒಂದು ಪ್ರೌಢಿಮೆಗೆ ತರುವಂಥ ಒಂದು ಜಾಗ. ಹಾಗಾಗಿ ತಂದೆ ತಾಯಿಗಳು ಅವರ ಜವಾಬ್ದಾರಿ ತುಂಬ ಇದೆ ಇದರಲ್ಲಿ. ಆ ಜವಾಬ್ದಾರಿ ಅರಿತು ಆ ಬ್ಯಾಲೆನ್ಸನ್ನು ಅವ್ರಿಗೆ ನಮಗೆ ಕ್ರಿಯೇಟ್ ಮಾಡಿದ್ರೆ ಆಟೋಮ್ಯಾಟಿಕಲಿ ನಾವು ಮಕ್ಕಳು ಅದೇ ದಾರಿಯಲ್ಲಿ ಬೆಳೀತೇವೆ. ಹೌದು ಸರ್.
ಇವಾಗ ಓದುವ ಮಗು ಮನೇಲಿದೆ, ಬೆಳಗ್ಗೆಯಿಂದ ಸಂಜೆವರೆಗೂ ಶಾಲೆಗೆ ಹೋಗಿ ಮನೆಗೆ ಬಂದ ಕೂಡಲೇ ತಂದೆ ತಾಯಿ ಆಗಲೇ ಕೆಲಸದಿಂದ ಬರ್ತಾರೆ, ಇಲ್ಲ ತಾಯಿ ಮನೇಲಿರ್ತಾರೆ. ಆಗ ಜಗಳ ಶುರು ಮಾಡಿದರೆ ನಾಳೆ ದಿನ ಆ ಮಗುಗೆ ಪರೀಕ್ಷೆ ಇದೆ. ಆ ಪರೀಕ್ಷೆಗೆ ಆ ಮಗು ಹೇಗೆ ಸಿದ್ಧಪಡಬೇಕು? ಬಹಳ ಕಷ್ಟವಾದಂಥದ್ದು ಇದು. ನಾನು ಕಣ್ಣಾರೆ ಮತ್ತು ನನ್ನ ಜೀವನದಲ್ಲಿ ತುಂಬ ನೋಡ್ಬಿಟ್ಟಿದ್ದೀನಿ ಈ ಒಂದು ಸಮಸ್ಯೆ. ಎಷ್ಟೋ ನನ್ನ ವಿದ್ಯಾರ್ಥಿಗಳ ಮನೆಯಲ್ಲಿ ಅಪ್ಪ ಒಳ್ಳೆ ಕುಡುಕ, ಕಾರ್ಮಿಕ ಬೇರೆ, ಒಳ್ಳೆ ಕೆಲಸ ಮಾಡೋನು, ರಾತ್ರಿ ಸರಿ ಕುಡಿದು ಬರೋದು. ತಾಯಿ ಮನೆಯಲ್ಲಿ ಏನೋ ಕಷ್ಟಪಟ್ಕೊಂಡು ಅವಳು ಒಂದಷ್ಟು ಮನೆಗಳಲ್ಲಿ ಕೆಲಸ ಮಾಡ್ಕೊಂಡು ಬರುವಂಥ ಮನೆಗಳಲ್ಲಿ ಕೆಲಸ ಮಾಡಿ ರಾತ್ರಿ ಬಂದು ಇವನ ಟಾರ್ಚರನ್ನು ಪಡ್ಕೊಳ್ಳೋದೇ, ಅವನ ಒಂದು ದೈಹಿಕ ಹಿಂಸೆಯನ್ನು ಹೊಂದೋದೇ ಆಕೆಗೆ ಒಂದು ಕೆಲಸ ಆಗಿತ್ತು. ಇದು ಆ ಮಕ್ಕಳ ಮೇಲೆ ಎಷ್ಟು ಪರಿಣಾಮ ಬೀರ್ತಾಯಿತ್ತು ಅಂದರೆ, ಆ ತಂದೆಯನ್ನು ಸಮಾಧಾನಪಡಿಸಿ ಅವನನ್ನು ಒಂದು ಮೂಲೆಯಲ್ಲಿ ಮಲಗಿಸೋದಕ್ಕೆ ಮಧ್ಯರಾತ್ರಿ ಆಗೋಗ್ಬಿಡೋದು ಇವ್ರಿಗೆಲ್ಲ. ಬೆಳಿಗ್ಗೆ ಆ ಮಗು ಎಕ್ಸಾಮಿನೇಷನಿಗೆ ಬಂದಾಗ ಎಕ್ಸಾಮ್ ಹಾಲಲ್ಲಿ ನಿದ್ದೆ ಮಾಡ್ತಾಯಿತ್ತು. ನಮ್ಮ ಟೀಚರ್ಸು, ಪ್ರಿನ್ಸಿಪಾಲ್ಗಳೆಲ್ಲನೂ ಎಲ್ಲರೂ ಕಾಮೆಂಟ್ ಮಾಡೋರು, ಅವನು ಕ್ಲಾಸಿಗೆ ಬಂದರೆ ನಿದ್ದೆ ಮಾಡ್ತಾನೆ, ಯಾರೂ ಅವ್ನಿಗೇನು ಸಮಸ್ಯೆ ಅನ್ನೋದನ್ನು ನೋಡಲಿಲ್ಲ. ನಾವು ಅವನನ್ನು ತಿಳ್ಕೊಳ್ಳೇಬೇಕು ಅಂತ ಪ್ರಯತ್ನ ಪಟ್ಟು ಒಂದಿಬ್ಬರು ಶಿಕ್ಷಕರು ನಾವು ಅವನ ಹಿಂಬಾಲನೆ ಶುರು ಮಾಡಿದ್ವಿ. ಅವನ ಮನೆಯಲ್ಲಿರ್ತಕ್ಕಂಥ ಘಟನೆಗಳನ್ನು ನಾವು ನೈಜವಾಗಿ ನಮ್ಮ ಕಣ್ಣಿಂದ ನೋಡಿದ್ವಿ. ನಾವೊಂದು ಡಿಸಿಷನ್ ಏನು ಮಾಡಿದ್ವಿ ಅಂದರೆ, ಆ ಮಗುವನ್ನು ನಮ್ಮ ಮನೆಗಳಲ್ಲಿ ಇಟ್ಕೊಂಡು ಓದಿಸೋದು ಅಂತಂತ ಯೋಚನೆ ಮಾಡಿ ಆ ಮಗುವನ್ನು ಆ ವಾತಾವರಣದಿಂದ ಕರ್ಕೊಂಡು ಬಂದು ನಮ್ಮ ಮನೇಲಿ ಇಟ್ಕೊಂಡ್ವಿ. ಪೋಷಕರು ಒಪ್ಸಿದ್ವಿ ನಾವು. ಯಾಕೆ ಅಂದರೆ ಮಗು ಫೇಲ್ ಆಗ್ತಾ ಇದ್ದಾನೆ, ಅವನ ಭವಿಷ್ಯಕ್ಕೆ ತೊಂದರೆ ಆಗ್ತಾ ಇದೆ, ಹಾಗಾಗಿ ಕಳಿಸ್ಕೊಡಿ, ನಾವು ಅವನನ್ನು ಎಕ್ಸಾಮ್ ಆದಮೇಲೆ ವಾಪಸ್ ಮಾಡ್ತೀವಿ ಅಂತ. ಆ ಮಗು ಆ ವಾತಾವರಣ ಬಿಟ್ಟು ಈ ಕಡೆಗೆ ಬಂದಮೇಲೆ ಅವನ ಮನಸ್ಸಿನಲ್ಲಿ ಬಂದಂಥ ಬದಲಾವಣೆಗಳೇನೆಂದರೆ, ನಮ್ಮ ಮನೆಗಳಲ್ಲಿ ಒಂದೊಂದು ಹೊಸ ವಾತಾವರಣ ನೋಡ್ದ. ನನ್ನ ಹೆಂಡತಿ ನನ್ನ ಜೊತೆ ಮಾತಾಡೋ ರೀತಿ, ನನ್ನ ಮಗಳು ನನ್ನ ಜೊತೆ ಇರುವಂಥ ರೀತಿ, ಎಕ್ಸಾಮಿನೇಷನ್ ಅನ್ನುವಾಗ ಯಾವ ಒಂದು ಅಟ್ಮಾಸ್ಫಿಯರ್ ಇರುತ್ತಲ್ಲಿ, ನಾವೆಲ್ಲರೂ ಕೂತ್ಕೊಂಡು ಹೇಗೆ ಒಬ್ರಿಗೊಬ್ರು ಸಹಾಯ ಮಾಡ್ಕೋತೀವಿ. ಅವನು ಓದ್ತಾ ಇದ್ದಾನೆ, ರಾತ್ರಿ ಇವಳು ಬಂದು ಅವ್ನಿಗೊಂಚೂರು ಕಾಫಿ ಮಾಡಿಕೊಡ್ತಾಳೆ, ತಿನ್ನೋಕ್ಕೇನೋ ಒಂದು ತಂದು ಕೊಡ್ತಾಳೆ, ಮತ್ತು ಊಟ ಏನೇನು ಮಾಡಬೇಕು ಅಂತ ಹೇಳ್ತಾಳೆ. ಅವನಿಗೆ ನಿದ್ದೆ ಬರ್ತಾ ಇರುವಾಗ ತಲೆ ಸವ್ರು ಹೋಗ್ತಾಳೆ, ಮತ್ತು ನನ್ನ ಮಗಳು ಹೋಗಿ ಮಾತಾಡಿಸ್ತಾಳೆ. ಈ ಪ್ರಶ್ನೆಗಳು ಅವನಿಗೆ ಎಷ್ಟು ಭಾವನಾತ್ಮಕವಾಗಿ ಅವನು ಬದಲಾದ ಅಂತಂದರೆ, ಅವನು ನಮ್ಮನೆಯ ಹುಡುಗ ಆಗಿ ಹೋದ. ಇವತ್ತು ಒಬ್ಬ ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್. ನಮ್ಮ ಕಣ್ಮುಂದೆ ಆದಂಥ ಒಂದು ಬದಲಾವಣೆ ಇದು. ಮನೆಯ ಒಂದು ವಾತಾವರಣ ಎಲ್ಲದಕ್ಕೂ ಕಾರಣ ಆಗುತ್ತೆ. ನೀವು ಎಷ್ಟು ಒಳ್ಳೆಯವರಾಗಿ ಬೆಳೆಯೋದಕ್ಕೆ ಸಾಧ್ಯ ಇದೆಯೋ ಅಷ್ಟೇ ಕೆಟ್ಟ ಒಂದು ವಾತಾವರಣಕ್ಕೆ ಹೋಗೋದಕ್ಕೂ ತಂದೆ ತಾಯಿಯ ಒಂದು ಬಿಹೇವಿಯರು, ಮನೆಯ ಒಂದು ಆ ವಾತಾವರಣ ಕಾರಣ ಆಗುತ್ತೆ. ಹಾಗಾಗಿ ಅದಕ್ಕೆ ನಾನು ಹೇಳಿದ್ದು, ಅದಿಲ್ಲದೆ ಹಿಂದಿನವ್ರು ಹೇಳ್ತಾ ಇರಲಿಲ್ಲ, ಮನೆ ಮೊದಲನೇ ಪಾಠಶಾಲೆ ಅಂತ ಯಾಕೆ ಹೇಳಿದ್ರೆ ಹೇಳಿ. ಎಲ್ಲ ಕಲಿಯೋದು ನಾವು ಅಲ್ಲಿಂದಾನೆ. ನಿಮ್ಮ ಮೆಂಟಲ್ ಪ್ರಿಪ್ರೇಷನ್ಸ್ ಇದೆಲ್ಲ ನಿಮ್ಮ ಮನೆಯಲ್ಲೇ ಆಗುವಂಥದ್ದು. ಹಾಗಾಗಿ ನಿಮ್ಮ ಮನೆಯ ವಾತಾವರಣ ಸರಿ ಇದ್ದರೆ ನೀವು ಒಂದು ಆಸ್ತಿ ಈ ಒಂದು ಜಗತ್ತಿಗೆ ಆಗ್ತೀರ. ಇಲ್ಲ ಅಂದರೆ ಬಹಳ ಕಷ್ಟ ಅದು. ಹೌದು, ಇದು ಈ ಒಂದು ಸಮಸ್ಯೆ ಮಕ್ಕಳಿಗೆ ತುಂಬ ಒಂದು ಪ್ರಭಾವ ಬೀರಿ ಅವರ ಮನಸ್ಥಿತಿ ಬದಲಾಗಿರೋದನ್ನು ನಾವು ನೋಡ್ತೀವಿ. ಇವಾಗ ನೀವು ಹೇಳಿದ್ರಿ, ಆ ಒಂದು ಮಗುನ ನಿಮ್ಮ ಮನೆಗೆ ಹೋಗಿ ಓದಿಸಿ ಅವ್ರಿಗೆ ನೀವು ಗೈಡ್ ಮಾಡಿದಾಗ ಆ ಹುಡುಗ ಇವಾಗ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗಿದ್ದಾನೆ ಅಂತ ನೀವು ಹೇಳ್ತೀರ. ಅಂದರೆ ಇಲ್ಲಿ ಒಂದು ವಾತಾವರಣ ಬದಲಾವಣೆ ಆಗಿದೆ. ಅವ್ರ ಮನೆಯಲ್ಲಿ ಅವ್ರ ಮಗುವಿನ ಮನೆಯಲ್ಲಿ ಸಿಗದೇ ಇರುವಂತಹ ಪ್ರೀತಿ, ಗೌರವ ಇದೆಲ್ಲವೂ ನಿಮ್ಮ ಮನೆಯಲ್ಲಿ ಸಿಗಿದೆ ಅಂತ ಹೇಳಿದ್ದೀರ. ಪೋಷಕರಾಗಿ ಗೌರವಗಳನ್ನು, ಸಂಸ್ಕೃತಿಯನ್ನು, ಪ್ರಾಮುಖ್ಯವಾಗಿ ಸಂಸ್ಕೃತಿಯನ್ನು, ಇವಾಗ ಒಂದು ಮಗು ರೋಡಲ್ಲಿ ಆಗಿಲ್ಲೇನು, ಶಾಲೆಯಲ್ಲಿ ಆಗಿಲ್ಲೇನು ಕೋಪ ತೋರಿಸ್ಕೊಂಡು ಬೇರೆ ಒಂದು ಮಗು ಜೊತೆ ಜಗಳ ಆಡಿದರೆ ಏನು ಕಲಿಸಿದ್ದಾರೆ ನಿಮ್ಮ ಅಪ್ಪ ಅಮ್ಮ ಅಂತ ಕೇಳಿ, ಆ ಮಗು ಅದನ್ನೇ ಕಲ್ತಿರೋದು. ಸೊ ಪ್ರಾಮುಖ್ಯವಾಗಿ ಗೌರವವನ್ನು ತೋರಿಸ್ಬೇಕು ಅಂತ ನೀವು ತುಂಬ ಚೆನ್ನಾಗಿ ಹೇಳಿದ್ದೀರಾ. ಅದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ ಸರ್. ಮತ್ತು ಇನ್ನೊಂದು ಪ್ರಾಮುಖ್ಯವಾದ ವಿಷಯ ಏನಂದರೆ, ಇಂದಿನ ಕಾಲಘಟ್ಟದಲ್ಲಿ ಅಂದರೆ ನಾನು 10th ಸ್ಟ್ಯಾಂಡರ್ಡಲ್ಲಿ ಓದ್ತಿರೋವಾಗಲೂ ಫೋನ್ ಇರಲಿಲ್ಲ ನಮ್ಮ ಹತ್ರ. ಕಾಯಿನ್ ಬುಟ್ಟಲ್ಲಿ ಹೋಗ್ಬಿಟ್ಟು ನಾವು ಕಾಲ್ ಮಾತಾಡಿಕೊಂಡು ಬರುವ ಸಂದರ್ಭಗಳಿತ್ತು. ಈಗ
ತಂದೆಗೂ ಫೋನ್ ಇದೆ, ತಾಯಿಗೂ ಫೋನ್ ಇದೆ, 3 ಜನ ಮಕ್ಕಳು 4 ಜನ ಮಕ್ಕಳು ಅಂದರೆ 4 ಜನ ಮಕ್ಕಳಿಗೂ ಫೋನ್ ಇದೆ. ಸೊ ಅವ್ರವ್ರ ಪರಿಸ್ಥಿತಿಗಳಲ್ಲಿ ಇದ್ದಾರೆ. ಆಗಿನ ಕಾಲದಲ್ಲಾದರೆ ಜಾಯಿಂಟ್ ಫ್ಯಾಮಿಲಿ, ಆವಾಗಲೇ ನೀವು ನಾವು ನ್ಯೂಕ್ಲಿಯರ್ ಫ್ಯಾಮಿಲಿಯಾಗಿ ಬರಲೇಬಾರ್ದು, ಜಾಯಿಂಟ್ ಫ್ಯಾಮಿಲಿ ಆಗಿರಬೇಕು ಅಂತ. ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಇದ್ದಾಗ ಏನಾಗ್ಬಿಟ್ಟಿದೆ, ಒಂದೇ ಕೋಣದಲ್ಲಿ ಇರುವಾಗ ಎಲ್ಲರೂ ಒಗ್ಗಟ್ಟಾಗಿರ್ತಾರೆ. ಒಬ್ಬೊಬ್ರಿಗೆ ಒಂದೊಂದು ಬೆಡ್ರೂಮ್, ಒಬ್ಬೊಬ್ಬರು ಒಂದೊಂದು ಕೊಠಡಿಯಲ್ಲಿ ಇದ್ದಾಗ ತುಂಬ ಅಲ್ಲಿ ಸಂಬಂಧವು ಇರೋದಿಲ್ಲ ಮಕ್ಕಳ ಜೊತೆ. ತಂದೆ ಬಂದಾಗ ತಂದೆ ಒಂದು ಕೋಣದಲ್ಲಿ, ತಾಯಿ ಒಂದು ಕೋಣದಲ್ಲಿ ಇದ್ದಾಗ ಮಗುಗೆ ಅಲ್ಲಿ ಧೈರ್ಯ ಕೊಡೋ ಮಾತು ಯಾರೂ ಇರೋದಿಲ್ಲ. ಅಂಥ ಸಮಯದಲ್ಲಿ ಫೋನ್ ಬಳಸ್ತಾ ಇರ್ತಾರೆ. ಎಷ್ಟೊಂದು ಜನ ಫೋನ್ ಬಳಸ್ಕೊಂಡು ಮಕ್ಕಳ ಜೊತೆ ಸಮಯ ಕಳೆದಂಗೆ ಇರ್ತಾರೆ. ಮಕ್ಕಳಿಗೆ ಆ ಪ್ರೀತಿ ಅನ್ನೋದು ಇರೋದಿಲ್ಲ, ಅವ್ರಿಗೆ ಹೇಗೆ ಮಾತಾಡ್ಬೇಕಂತಲೇ ಗೊತ್ತಾಗಲ್ಲ. ಇಂಥ ಒಂದು ಸಮಯದಲ್ಲಿ ನೀವು ಪೋಷಕರಿಗೆ ಏನು ಹೇಳ್ತೀರಾ? ನೋಡಿ, ನೀವು ಕೇಳಿದಂಥ ಪ್ರಶ್ನೆ ಬಹಳ ಔಚಿತ್ಯವಾಗಿದೆ. ನೋಡಿ, ನಾವು ಒಂದು ಕಡೆ ಇದ್ದಂಥವರು ಕೋಣೆಗಳು ಒಳಗೆ ಹೋದ್ವಿ ಅಂದರೆ ನಮ್ಮ ಮಧ್ಯೆ ಒಂದೊಂದು ಕಂಪಾರ್ಟ್ಮೆಂಟ್ ಮಾಡಿಕೊಂಡ್ವಿ ಅಂತ ಅರ್ಥ ಆಯ್ತು ಅಲ್ವಾ? ಅಲ್ಲೇ ನಮ್ಮ ಮಧ್ಯೆ ಗ್ಯಾಪ್ ಹುಟ್ಕೊಂತು. ನಿಮ್ಮನ್ನು ನೀವು ಎಷ್ಟು ಒಬ್ಬರಿಂದ ಇನ್ನೊಬ್ಬರು ದೂರ ತೊಗೊಂಡು ಹೋಗ್ತೀರಾ, ಅಷ್ಟು ನಿಮ್ಮ ಸಂಬಂಧವು ದೂರ ಆಗ್ತಾ ಹೋಗುತ್ತೆ. ನಾನು ಹೆಚ್ಚಿನ ಮೀಟಿಂಗ್ಸು ಸ್ಕೂಲ್ಗಳಿಗೆ ಹೋದಾಗ ಎಲ್ಲ ಪೋಷಕರನ್ನು ಅಡ್ರೆಸ್ ಮಾಡುವಾಗ ಕೇಳೋದು ಅಂತ, ದಿನ ಇಡೀ ಬ್ಯುಸಿ ಇರಿ ನೀವು, ಪರವಾಗಿಲ್ಲ, ಅಟ್ಲೀಸ್ಟ್ ರಾತ್ರಿಯ ಒಂದು ಊಟ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾಡಿ ಅಂತಂದು. ಆ ಸಂದರ್ಭದಲ್ಲಿ ಟಿ ವಿ ಆನ್ ಇರಬಾರ್ದು, ಯಾರ ಮೊಬೈಲು ಯೂಸ್ ಆಗಬಾರ್ದು, ಎಲ್ಲ ಒಟ್ಟಿಗೆ ಕೂತ್ಕೊಳ್ಳೋದು. ಏನು ಅಡುಗೆ ಇರುತ್ತೋ ಅದನ್ನು ಬಡಿಸ್ಕೊಂಡು ಊಟ ಮಾಡ್ತಾ ಇವತ್ತು ನಡೆದಂಥ ನಮ್ಮ ಖುಷಿ, ಸಂತೋಷ, ದುಃಖ ಎಲ್ಲ ಹಂಚ್ಕೊಳ್ಳೋದು. ಅಪ್ಪಂಗೆ ಒಂದಷ್ಟು ಇರತ್ತೆ ಹೇಳಲಿಕ್ಕೆ, ಅಮ್ಮಂಗೆ ಒಂದಷ್ಟು ಇರತ್ತೆ, ಮಕ್ಕಳಿಗೆ ಒಂದಷ್ಟು ಇರತ್ತೆ ಹೇಳಲಿಕ್ಕೆ. ಇದೆಲ್ಲವನ್ನು ನೀವು ಶೇರ್ ಮಾಡಿ ನೋಡಿ, ಅಲ್ಲಾಗುವಂಥ ಬದಲಾವಣೆಯೇ ಬೇರೆ. ಅದರ ಬದಲು ನೀವೊಂದು ಟೈಮ್ನಲ್ಲಿ ಊಟ ಮಾಡೋದು, ಅವರೊಂದು ಟೈಮ್ನಲ್ಲಿ ಊಟ ಮಾಡೋದು, ಇದೆಲ್ಲ ಬದಲಾವಣೆ. ನೀವು ಹೇಳಿದಾಗೆ ಬಂದ ಕೂಡಲೇ ಎಲ್ಲರೂ ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ಳೋದು. ಇದೇ ಬೆಂಗಳೂರಿನಲ್ಲಿ ನಾನು ಹೆಚ್ಚು ನೋಡಿದ್ದೀನಿ. ಮೆಟ್ರೋ ಟ್ರೈನ್ ಒಳಗಡೆ ಕೂಡ ಹೋಗುವಾಗಲೂ ಮೊಬೈಲೇ ಇರುತ್ತೆ, ಹೊರಗೆ ಬರೋವಾಗಲೂ ಮೊಬೈಲ್ ಇರುತ್ತೆ, ಅಲ್ಲಿ ಪ್ಲ್ಯಾಟ್ಫಾರ್ಮ್ ಇಳಿಯೋವಾಗಲೂ ಮೊಬೈಲಲ್ಲೇ ಇರ್ತಾರೆ ಅವರು. ಅಷ್ಟು ಜೊತೆಯಲ್ಲಿ ಗಂಟೆಗಟ್ಟಲೆ ಪ್ರಯಾಣ ಮಾಡ್ತಾರೆ. ಒಬ್ಬರ ಮುಖ ಒಬ್ಬರು ನೋಡಲ್ಲ ಯಾರ ಪಕ್ಕದಲ್ಲಿ ನಿಂತಿದ್ದಾರೆ ಅಂತ ಕೂಡ. ನಾವು ಈ ಘಟ್ಟಕ್ಕೆ ಮುಟ್ಬಿಟ್ಟಿದ್ದೀವಿ. ಇದೇ ಸಂದರ್ಭ ಮನೆಯಲ್ಲಾಗ್ತಾಯಿದೆ. ಎಷ್ಟೋ ಫ್ಯಾಮಿಲೀಸ್ ನಾನು ಈ ಹೋಟೆಲಿಗೆ ಬರೋದು ನೋಡಿರ್ತೀನಿ. ಗಂಡ ಹೆಂಡತಿ ಮಕ್ಕಳು ಹೋಟೆಲಿಗೆ ಬಂದಿರ್ತಾರೆ. ಆರ್ಡ್ರ್ ಆದಮೇಲೆ ಅಪ್ಪನ ಕೈಲೊಂದು ಮೊಬೈಲು, ಅಮ್ಮನ ಕೈಲೊಂದು ಮೊಬೈಲು, ಮಗುವಿನ ಕೈಲೊಂದು. ಯಾರು ಮಾತುಕತೆ ಆಗ್ತಾಯಿಲ್ಲ. ನೀವು ಇನ್ನು ಹೋಟೆಲ್ಗೆ ಹೋಗಿದ್ದು ಯಾವ ಸಂಭ್ರಮಕ್ಕೋಸ್ಕರ? ನೋಡಿ, ಈ ಕಂಪಾರ್ಟ್ಮೆಂಟಲೈಸೇಷನ್ ನಮ್ಮನ್ನು ತುಂಬ ಬದಲಾವಣೆ ಮಾಡ್ತಾ ಇದೆ, ಸಮಸ್ಯೆಗಳಿಗೆ ದೂಡ್ತಾ ಇದೆ. ನೀವು ಹೇಳಿದಂಥ ಅವಿಭಕ್ತ ಕುಟುಂಬದಲ್ಲಿ, ಜಾಯಿಂಟ್ ಫ್ಯಾಮಿಲಿಯಲ್ಲಿ ಈ ಸಮಸ್ಯೆ ಇರಲಿಲ್ಲ. 15 ಜನ 20 ಜನ ಒಟ್ಟಿಗೆ ಕೂತ್ಕೊಳ್ಳೋರು ಊಟ ಮಾಡೋಕ್ಕೆ. ಮನೆಯಲ್ಲಿರೋ ಹಿರಿಯರು ಬಡಿಸೋರು. ನಮಗೆ ಇನ್ನೂ ಒಂದು ಪದ್ಧತಿ ಇತ್ತು ಗ್ರಾಮೀಣ ಮನೆಗಳಲ್ಲಿ. ರಾತ್ರಿ ಸಾಂಬಾರು ಅನ್ನ ಎಲ್ಲ ಉಳಿದ್ಬಿಟ್ರೆ ಅಷ್ಟೊಂದು ಜನಕ್ಕೆ ಊಟ ಹಾಕಬೇಕಾದ್ರೆ ಅಷ್ಟು ತಟ್ಟೆ ತೊಳಿಬೇಕಲ್ಲ ರಾತ್ರಿ ಅಂತ ಒಂದು ಪಾತ್ರೆಯಲ್ಲಿ ಕಲಸಿ ಕೈ ತುತ್ತಂತ ಹಾಕೋರು. ತುಂಬ ಚೆನ್ನಾಗಿ. ಹಾಂ, ಅದನ್ನು ತಿನ್ನೋದು ಕೈ, ಅದು ನಾವು ಸಣ್ಣ ಸಣ್ಣ ಹುಡುಗರು 2 ಕೈ ಇಸ್ಕೊಂಡು ತಿನ್ನೋ ಅಂಥದ್ದು ಆಗ್ತಾಯಿತ್ತು. ಅದು ಎಷ್ಟು ಅಂತಂದರೆ ಆಹಾರನೂ ಸರಿ ಹೋಗೋದು. ಆ ಅಜ್ಜಿ ಏನೋ ಒಂದು ಕತೆ ಹೇಳ್ತಾ ಇರೋದು, ಯಾರೋ ಒಂದಷ್ಟು ಏನೋ ಒಂದಷ್ಟು ಒಳ್ಳೆ ಖುಷಿಯಾಗಿರೋ ಇದೇ ಹೇಳ್ತಾ ಇರೋದು, ತಮಾಷೆ ಮಾಡ್ತಾ ಇರೋದು. ಎಂಥ ಒಂದು ಕನೆಕ್ಟಿವಿಟಿ ಇರ್ತಾಯಿತ್ತು ನೋಡಿ. ನೀವು ಹೇಳಿದ ಈ ಕಂಪಾರ್ಟ್ಮೆಂಟಲೈಸೇಷನಿಂದ ಎಷ್ಟು ಮನಸ್ಸುಗಳ ಮಧ್ಯೆ ಬ್ರೇಕ್ ಉತ್ಪತ್ತಿಯಾಗಿವೆ. ಇದೇ ನಮ್ಮೆಲ್ಲ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇರುವಂಥದ್ದು. ಇದಕ್ಕೆ ಅವಕಾಶ ಸಿಗಬಾರ್ದು. ಇಂಥ ಮನೆಗಳು ಇನ್ನಾದರೂ ಬದಲಾಗಬೇಕು ಅನ್ನೋದೇ ನನ್ನದೊಂದು ಆಸೆ. ಅದು ಹೌದು.